ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ. ಇವತ್ತು ಮಕ್ಕಳಿಗೆಲ್ಲ ಸ್ಕೂಲ್ ರಜಾ, ಅದಕ್ಕೆ ಎಲ್ಲರೂ ಮನೇಲಿದ್ದಾರೆ. ಅದಕ್ಕೆ ಅವರಿಗೆ ಇಷ್ಟಪಟ್ಟಿದ್ದು ಮಾಡೋಣ ಅಂತ ಅಂದ್ಕೊಂಡು ಗೋಧಿ ಹಿಟ್ಟು ಖಾಲಿ ಆಗ್ಬಿಟ್ಟಿದೆ. ಅದಕ್ಕೆ ಮೈದಾ ಹಿಟ್ಟು ಯೂಸ್ ಮಾಡಿಕೊಂಡು ಪೂರಿ ಮತ್ತು ಕಾಬೂಲ್ ಕಡಲೆ ಯೂಸ್ ಮಾಡಿಕೊಂಡು ಅದಕ್ಕೊಂದು ಗ್ರೇವಿನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿನ್ನೆ ಒಂದು ಸ್ವೀಟ್ ಮಾಡಿದ್ದೆ, ಬ್ರೆಡ್ಡು ಮತ್ತು ತೆಂಗಿನಕಾಯಿ ಯೂಸ್ ಮಾಡಿಕೊಂಡು. ಸೂಪರ್ ಆಗಿತ್ತು. ಅದರದ್ದು ಶಾರ್ಟ್ ವಿಡಿಯೋ ನಾನು ನಿನ್ನೆನೇ ಹಾಕಿದ್ದೀನಿ. ಎಲ್ಲರೂ ಆ ವಿಡಿಯೋ ನೋಡಿ ಅದೇ ಥರ ಟ್ರೈ ಮಾಡಿ ನೋಡಿ. ಚೆನ್ನಾಗಿದೆ, ಟೇಸ್ಟ್ ಸೂಪರ್ ಆಗಿದೆ. ಆಲ್ಮೋಸ್ಟು ನೆನ್ನೆನೇ ಖಾಲಿ ಆಗೋಯ್ತು. ಒಂಚೂರೇನೋ ಮಿಕ್ಕಿದೆ, ಅದು ಇವತ್ತು ಬೆಳಗ್ಗೆನೆ ಖಾಲಿ ಆಗೋಗುತ್ತೆ. ಬನ್ನಿ ಹೆಂಗೆ ಮಾಡ್ತಾಯಿದ್ದೀನಿ ಕಾಬೂಲ್ ಕಡಲೆದು ಸಾರು ಅಂತ ನೋಡೋಣ. ಇಲ್ಲಿ ಕಾಬೂಲ್ ಕಡಲೆ ನಾನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಒಂದು ಇಂಚಷ್ಟು ಚಕ್ಕೆ ಮತ್ತು ಒಂದು 3-4 ಲವಂಗ ಹಾಕಿ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಇದ್ರದ್ದು ಎಲ್ಲನೂ ಕಟ್ ಮಾಡಿ ರೆಡಿಯಾಗಿದೆ. ಒಲೆ ಮೇಲೆ ಹಾಕೋದು ಒಂದೇ ಕೆಲಸ. ಬನ್ನಿ ಮಾಡೋಣ. ಒಲೆ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೇನೆ ಸ್ವಲ್ಪ ಜೀರಿಗೆ. ಸಾಸಿವೆ ಎಲ್ಲ ಸಿಡಿದಾಗಿದೆ. ಅದಕ್ಕೆ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಟೊಮೆಟೊ ಪ್ಯೂರಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ, ಗರಂ ಮಸಾಲ. ಇದೆಲ್ಲ ಈಗ ಚೆನ್ನಾಗಿ ಹುರ್ಕೊಳ್ಳೋಣ. ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಎಲ್ಲ ಬಿಟ್ಕೊಂಬರಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಬೇಯಿಸಿ ಇಟ್ಕೊಂಡಿದ್ವಲ್ವ ಕಾಬೂಲ್ ಕಡಲೆ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಸೇರಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಇದರಲ್ಲಿ ನಾನಿವಾಗ ಉಪ್ಪು ಹಾಕಿಲ್ಲ. ಕಾಬೂಲ್ ಕಡಲೆ ಬೇಯಿಸೋವಾಗ ಅದಕ್ಕೆ ಉಪ್ಪು ಹಾಕಿದೆ, ಅದಕ್ಕೆ ಹಾಕಿಲ್ಲ. ಲಾಸ್ಟ್ ಇನ್ನೊಂದು ಮಸಾಲೆ ಕೂಡ ಸೇರಿಸೋದಿದೆ, ಅದನ್ನೆಲ್ಲ ಸೇರಿಸ್ಬಿಟ್ಟು ಲಾಸ್ಟಲ್ಲಿ ಉಪ್ಪು ನೋಡಿ ಬೇಕು ಅಂದರೆ ಹಾಕ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಕುದಿ ಬರಲಿ, ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಶುಂಠಿ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನಕಾಯಿ, ಚಿಕ್ಕದೊಂದು 3 ಏಲಕ್ಕಿ. ಚಿಕ್ಕದಾಗಿದ್ದಕ್ಕೆ 3 ತಗೊಂಡಿದ್ದು, ದೊಡ್ಡದಾದರೆ ಒಂದೇ ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡು ತರ್ತೀನಿ. ಇದೀಗ ಚೆನ್ನಾಗಿ ಕುದಿ ಬಂದು ಸ್ವಲ್ಪ ನೀರೆಲ್ಲ ಡ್ರೈ ಆಗಿ ರೆಡಿಯಾಗಿ ಬಂದಿದೆ. ಇವಾಗ ರುಬ್ಬಿರೋ ಮಸಾಲೆ ಸೇರಿಸ್ಕೊಳ್ಳೋಣ. ಇವಾಗ ರುಬ್ಬಿರೋ ಮಸಾಲೆ ಸೇರಿಸ್ತಾ ಇದ್ದೀನಿ. ಮಿಕ್ಸಿ ಜಾರ್ ತೊಳ್ಕೊಂಡು ಸ್ವಲ್ಪ ನೀರು ಕೂಡ ಹಾಕ್ತಾಯಿದ್ದೀನಿ. ಇದೀಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ಚೆನ್ನಾಗಿ ಕುದಿ ಬರಬೇಕು. ಇದು ಉಪ್ಪು ನೋಡಿದೆ ನಾನು, ಕಮ್ಮಿ ಇತ್ತು, ಹಾಕ್ತಾಯಿದ್ದೀನಿ ಉಪ್ಪು. ಇದೀಗ ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಮುಚ್ಚಿ ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡೋಣ. ಒಂದು 5 ನಿಮಿಷಕ್ಕೆ ಮೇಲೇ ಆಯಿತು, ಎಣ್ಣೆ ಎಲ್ಲ ಬಿಟ್ಕೊಂಬರಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಇದು ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿದ್ರೆ ಇದ್ರೆ ಹಾಕ್ಬೋದು. ನನ್ನ ಹತ್ರ ಇಲ್ಲ, ಖಾಲಿ ಆಗೋಯ್ತು. ಮಸಾಲೆಗೆ ರುಬ್ತೆ ಅಲ್ವಾ, ಅಷ್ಟೇ ಇದ್ದಿದ್ದು. ನೋಡಿ ಸ್ವಲ್ಪ ಗಟ್ಟಿಯಾಗೋಯ್ತು ಸಾರು ಕೂಡ. ಇವಾಗ ಇದು ತೆಗೆದಿಟ್ಟು ಪೂರಿ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ನಾನು ಆವಾಗಲೇ ನೋಡಿದೆ, ಒಂದ್ಸಲಿ ಓಪನ್ ಮಾಡಿಬಿಟ್ಟು. ಇನ್ನೂ ಇದಿಟ್ಟರೆ ತುಂಬ ಗಟ್ಟಿಯಾಗೋಗುತ್ತೆ. ಇದಿಷ್ಟೇ ಸಾಕು ನೋಡಿ, ಇಷ್ಟೇ ಸಾಕು. ಸ್ವಲ್ಪ ಪೂರಿನೂ ರೆಡಿ ಮಾಡಿದ್ದಾಯಿತು. ಇನ್ನೊಂದು ಸ್ವಲ್ಪ ಮಾಡೋದಿದೆ, ಎಣ್ಣೆ ಕಾಯ್ತಾ ಇದೆ. ಮಾಡಿಟ್ಟು ಮತ್ತೆ ಸಿಮ್ ಮಾಡಿ ಮತ್ತೆ ಮಾಡ್ತಾ ಇರೋದು ನಾನು. ಪೂರಿನೂ ರೆಡಿ ಆಯಿತು, ಗೊಜ್ಜು ರೆಡಿ ಆಯಿತು. ಈಗ ತಿನ್ನೋದೊಂದೇ ಕೆಲಸ. ಸುಸ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಬೇಗ ವೀಡಿಯೋ ಎಂಡ್ ಮಾಡಿಬಿಟ್ಟು ಹೋಗಿ ತಿಂತೀನಿ. ಇವತ್ತಿನ ಕಾಬೂಲ್ ಕಡಲೆದು ಸಾರದು ಮತ್ತು ಪೂರಿದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಪೂರಿ ಏನು ಮಾಡೋದೇನು ತೋರಿಸಿಲ್ಲ, ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ ಪೂರಿ ಏನು ಮಾಡೋದು ಅಂತ. ಪೂರಿದು ಬೇರೆ ವಿಡಿಯೋಗಳು ನಾನು ಹಾಕಿದ್ದೀನಿ. ಇವತ್ತು ಕಡಲೆಕಾಳ್ದು ವಿಡಿಯೋ ಅಂತ ಮಾಡಿದ್ದು. ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ, ಯಾವಾಗಲೂ ಒಂದೇ ಥರ ಮಾಡಿ ತಿಂದು ಯಾಕೋ ಈಗ ಟೇಸ್ಟು ಕೂಡ ಇಲ್ಲ. ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದು ಇವತ್ತು. ಮೈದಾ ಹಿಟ್ಟದು ಪೂರಿ ಮಾಡಿದ್ದು ಇವತ್ತು. ಅದೇ ಎಣ್ಣೆಗೆ ಹಾಕೋವಾಗ್ಲೇ ಒಂದು ಘಮ
ತುಂಬ ತಿನ್ನಬೇಕು ಅಂತ ಆಸೆ ಆಗ್ತಿದೆ. ಆದರೆ ಗೋಧಿ ಹಿಟ್ಟಲ್ಲೇ ಯಾವಾಗಲೂ ಪೂರಿ ಮಾಡೋದು. ನಮ್ಮೂರಲ್ಲಿ ಅಂದರೆ ಮೈದಾ ಹಿಟ್ಟಲ್ಲೇ ಪೂರಿ, ಹೋಟ್ಲ್ಗೆ ಹೋದ್ರೂ ಮೈದಾ ಹಿಟ್ಟಲ್ಲೇ ಪೂರಿ ಸಿಗೋದು. ಇಲ್ಲೇ ನಾನು ನೋಡಿದ್ದು ಗೋಧಿ ಹಿಟ್ಟಲ್ಲಿ ಪೂರಿ ಸಿಗೋದು. ಆದರೆ ಮೈದಾ ಹಿಟ್ಟದು ಟೇಸ್ಟ್ ಇರುತ್ತೆ, ಆದರೆ ಹೆಲ್ತ್ಗೆ ಒಳ್ಳೇದಲ್ಲ. ಏನೋ ಇವತ್ತು ಗೋಧಿ ಹಿಟ್ಟಿಲ್ಲ ಅಂತ ನಾನು ಮೈದಾ ಹಿಟ್ಟಲ್ಲಿ ಮಾಡಿದ್ದು. ಇಲ್ಲ ಅಂದರೆ ಯಾವಾಗಲೂ ಗೋಧಿ ಹಿಟ್ಟಲ್ಲೇ ಮಾಡೋದು. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.